mind all day, sipping herbal in the morning just to feel okay. Had a dream I was ಆಗಿನ water just flowing through ಬಾಲ್ಯದ space. ದಿನಗಳಿಗೂ ಈಗಿನ ಬಾಲ್ಯದ ದಿನಗಳಿಗೂ ಹೋಲಿಸಿದೆ ಆದ್ರೆ ಅಜಗಜಾಂತರ ವ್ಯತ್ಯಾಸಗಳನ್ನು ನಾನು ಈ ದಿನಗಳಲ್ಲಿ ನೋಡ್ತಾ ಇದ್ವಿ. ನಮ್ಮ ತಂದೆ ತಾಯಿಗೆ ಇದ್ದಂತ 6 ಮಕ್ಕಳನ್ನ ಅವ್ರು ಯಾವ ರೀತಿ ಸಾಕಿದ್ರು ಅದು ಅವ್ರಿಗೆ ಗೊತ್ತು. ಇವತ್ತು ನಾವು ಒಂದು ಮಕ್ಕಳನ್ನ 2 ಮಕ್ಕಳನ್ನ ಸಾಕ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ನಾವು ಒಂದು ಮಕ್ಕಳಿಗೆ ನಿಲ್ಬೇಕು ಅಂತಿದ್ದೋ, ಆದ್ರೆ ನಮ್ ತಾಯಿ ಒಂದು ಕಣ್ಣಲ್ಲ, ಹಾಗಾಗಿ ಒಂದು ಮಗು ಅಲ್ಲ, ಹಾಗಾಗಿ 2 ಮಾಡ್ಕೊಳ್ಳಿ ಅಂತ ಅಂದಾಗ ಗಂಡೋ ಹೆಣ್ಣೋ ಅಂತ ಹೇಳಿ 2ನೇ ಹೆಣ್ಣು ಮಗುವನ್ನ ಗೊತ್ತಿದ್ರು ಕೂಡ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಮಾಡ್ಸಕ್ ಹೋದಾಗ ಡಾಕ್ಟರ್ ಪಕ್ಕಕ್ಕೆ ಕರ್ಕೊಂಡು ಹೇಳ್ತಾರೆ, ಸರ್ ಇದು ಹೆಣ್ಣು ಮಗು ಅಂತ. ದಯವಿಟ್ಟು ಅದನ್ನ ನನ್ಗೆ ಏನು ಹೇಳ್ಬೇಡಿ, ನನ್ಗೆ 2ನೇ ಮಗು ಬೇಕಷ್ಟೇ, ಇದ್ರೂ ಪರವಾಗಿಲ್ಲ ಅಂತ ಹೇಳ್ತೀನಿ. ಆಗಿನ ಕಷ್ಟ ದಿನಗಳು ಈಗೂ ಕಂಪೇರ್ ಮಾಡೋದೇ ಆದ್ರೆ ಆಗ ಮನೆ ಮಂದಿ ಎಲ್ಲ ಬಳಸ್ತಿದ್ದದ್ದು ಬಹಳ ವಿಚಿತ್ರ. ನೀವು ನೋಡ್ತೀರಿ, ನಾವು ಸ್ನಾನ ಮಾಡ್ತಿದ್ದೇ ವಾರಕ್ಕೊಮ್ಮೆ, 10 ದಿವಸಕ್ಕೊಮ್ಮೆ, 12 ದಿವಸಕ್ಕೊಮ್ಮೆ. ಆಗ ಬಳಸ್ತಿದ್ದೆ ಒಂದೇ ಟವಲು, ಒಂದೇ ಸೋಪು, ಒಂದೇ ಪೇಸ್ಟು. ಆಗ ಇದ್ದಿಲ್ಲ ಪುಡಿ. ನಮ್ಮ ತಾಯಿ ಪಾತ್ರೆನ ಬೆಳಗ್ಬೇಕಾದ್ರೆ ಮಣ್ಣನ್ನ ತಗೊಂಡು ಬೆಳೆಸ್ತಿದ್ದದ್ದು, ಬೂದಿನ ತಗೊಂಡು ಬೆಳೆಸ್ತಿದ್ದದ್ದು. ನಾನು ಕೂಡ ಮೊದಲಿಗೆ ನಾನು ಅಧಿಕಾರಿಯಾಗಿ ಹೋದ ಸಂದರ್ಭದಲ್ಲಿ ನಾನು ಕೂಡ ಪಾತ್ರೆ ತೊಳೆಯೋದಕ್ಕೆ ಮಣ್ಣನ್ನ ಬಳಸಂತದ್ದು, ಬೂದಿ ಬಳಸಂತದ್ದು ಇನ್ನೂ ಕೂಡ ನೆನ್ಪಿದೆ. ಈಗಿನ ಮಕ್ಕಳುಗಳಿಗೆ ಏನ್ ಗೊತ್ತಾ, ಪ್ರತಿಯೊಬ್ಬರಿಗೂ ಒಂದು ಪೇಸ್ಟ್ ಬೇಕು, ಒಂದು ಸೋಪ್ ಬೇಕು, ಒಂದು ಟವಲ್ ಬೇಕು. ಇವತ್ತು ಆ ರೀತಿ ಆಗಿದೆ. ಆಗ ನಮ್ಮ ಅಜ್ಜಿ ನನ್ಗೆ ಇನ್ನೂ ನೆನಪು. ಈಗ ಅಸಹ್ಯ ಅನ್ಸಿದ್ರು ಕೂಡ ಆ ಅಜ್ಜಿ ಆರೋಗ್ಯ ಹಂಗಿತ್ತು, ಆ ಎಲಡ್ಕೆನ ಹಾಕೊಂಡ್ರೆ ಅದನ್ನ ಅಗದ್ಬಿಟ್ಟು ನಮ್ಮ ಬಾಯಿಗೆ ಹಾಕ್ತಿದ್ರು. ನನ್ನ ಕಣ್ಣು ಮುಂದೆ ಇನ್ನೂ ಆ ಸೀನ್ ಇದೆ. ಆಗ ಅವರಲ್ಲಿ ಯಾವುದೇ ರೋಗ ರುಜಿನಗಳಿರ್ಲಿಲ್ಲ. ಹಾಗೆ ಮುಂದುವರೆದು ಆಗ ಶ್ರಮ. ನಮ್ಮ ತಂದೆ ಆ ಮಳೆ ಬಂತು ಅಂದ್ರೆ ಅವ್ರದ್ದು ವ್ಯವಸಾಯದ ಬಗ್ಗೆನೇ ಗಮನ. ಹಗ್ಗ ಹೊಸಿಯೋದಂತದ್ದು, ಆ ಮಳೆ ಬರ್ತಾ ಇದ್ರೆ ಬೀದಿನಲ್ಲಿ ಮಳೆ ನೀರು ಹೋಗ್ತಾ ಇದೆ, ಆ ನೀರನ್ನ ನೋಡ್ಕೊಂಡು ಮಳೆ ಹೊಸಿಯೋದು. ಮತ್ತು ವಾತಾವರಣ ಬದಲಾದಾಗ ನಮ್ಮ ಮನೆಗಳಲ್ಲಿ ವಿಶೇಷ ಏನಾದ್ರು ಅಂದ್ರೆ, ನಾನು ಕಾಲೇಜಿಂದ ಸ್ಕೂಲಿಂದ ಬರ್ಬೇಕಾದ್ರೆ ಇವತ್ತು ನಮ್ಮ ಮನೆಯಲ್ಲಿ ಏನಾದ್ರೂ ವಿಶೇಷ ಇರ್ತದೆ ಅಂದ್ರೆ ವಡೆ ಮಾಡಿರ್ತಿದ್ರು ಆ ಸೀಸನ್ ಅಲ್ಲಿ, ಇಲ್ಲ ಕೋಳಿ ಕೂದಿರ್ತಿದ್ರು. ಅದು ಬಂದ್ರೆ ಹಂಗೆ ಆಗಿರೋದು ಮನೆಯಲ್ಲಿ. ಯಾಕೆಂದ್ರೆ ಸೀಸನ್ ತಕ್ಕಂತೆ ನಮ್ಮ ಮನೆಗಳಿಗೆ ಊಟ ಉಪಚಾರಗಳನ್ನ ಆ ದಿನಗಳಲ್ಲಿ ಬಹಳ ಕಷ್ಟಪಟ್ಟು. ನಮ್ಮ ತಂದೆ ಒಂದು ದಿವಸ ಕೂಡ ಮಿಲಿಟರಿ ಹೋಟ್ಲಿಗೆ ಹೋದವರಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಅಂತಿದ್ರು, ನಾನು ಒಂದ್ ದಿವಸ ಮಿಲಿಟರಿ ಹೋಟ್ಲಿಗೆ ಹೋದ್ರೆ ಆ ಒಂದು ಹಣದಲ್ಲಿ ಮಾಂಸ ಮಡ್ಡಿ ತಂದ್ರೆ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದಲ್ಲ ಅಂತ ಈ ರೀತಿ ಯೋಚನೆ ಮಾಡ್ತಿದ್ದಂತ ಆ ಕಾಲ. ಕಡ್ಲೆಪುರಿ ಖಾರ ತಂದ್ರೆ ಮನೆಗೆ ವಿಶೇಷ. ನಮ್ಮನೆಯಲ್ಲಿ ಆ ದಿನಗಳಲ್ಲಿ ಉಪ್ಪಿಟ್ಟು ಮತ್ತೆ ಚಿತ್ರಾನ್ನ ಮಾಡಿದ್ರೆ ದೊಡ್ಡದು. ನಮ್ಮ ಮನೆಯಲ್ಲಿ ಮಕ್ಕಳು ಬಂದಾಗ, ನಾನು ಅಧಿಕಾರಿಯಾಗಿ ಕೆಲಸ ಸಿಕ್ಕಿದ್ಮೇಲೆ ಆ ಒಂದು ಟಿವಿ ಪ್ರಪ್ರಥಮವಾಗಿ ಆ ಟಿವಿನ ನನ್ನ ಫ್ರೆಂಡ್ ಅವನೇ ಸೆಟ್ ಮಾಡ್ಕೊಟ್ಟ. ಆ ಟಿವಿ ನೋಡಕ್ ಮಕ್ಕಳೆಲ್ಲ ಬರೋರು. ನನ್ನ ತಾಯಿಗೆ ಹೇಳುವೆ, ಅಕ್ಕ ನಾನು ಈಗ ಆ ಒಂದು ಉಪ್ಪಿಟ್ಟನ್ನ ಹೊರಗಡೆ ತಿನ್ನುವಂತ ನಮ್ಮನೇಲಿ ಮಾಡುವಂತ ಶಕ್ತಿ ನಮಗ್ ಬಂದಿದೆ, ಆ ಮಕ್ಕಳಿಗೆ ಒಂದೊಂದು ಇಂಡು ಕೊಡುವಂತ ಹೇಳ್বে. ಜೊತೆಗೆ ಆಗ ಈ ಮಡಿಕೆನಲ್ಲಿ ಮಾಡ್ತಿದ್ರು ಹಿಟ್ಟನ್ನ, ಅದೇನು ಆ ಮಡಿಕೆನಲ್ಲಿ ಎಂಟ್ಕೋತಿತ್ತಲ್ಲ, ಅದೇನು ಅಂತಾರೆ, ಸೀಕನ್ನ ಕೊಡೋರು. ಮತ್ತೆ ಮಿದ್ದಿಟ್ಟನ್ನ ಮಾಡ್ಕೊಡೋರು. ಮಿದ್ದಿಟ್ಟನ್ನ ಏನು ಬೆಳ್ಳುಳ್ಳಿ, ತುಪ್ಪ, ಉಪ್ಪಿನ ಖಾರ ಹಾಕ್ಬಿಟ್ಟು ಮಿದ್ದಿಟ್ಟು ಮಾಡ್ಕೊಡೋರು. ಅದನ್ನ ಬಹಳ ಚೆನ್ನಾಗಿ ಖುಷಿಯಾಗಿ ತಿಂತಿದ್ವಿ. ನಮ್ಮ ತಾಯಿ ಮಾಡ್ತಿದ್ದಂತ ಬೆಣ್ಣೆ ಇದೆಯಲ್ಲ, ಅದೆಷ್ಟು ಅಚ್ಚುಕಟ್ಟಾಗಿತ್ತು ಅಂತ ಹೇಳಿದ್ರೆ, ಮಡಿಕೆನಲ್ಲಿ ಕಡ್ದು ಮಾಡ್ತಿದ್ದಂತ ಬೆಣ್ಣೆನ ನನ್ನ ಗುರುಗಳು KN ಚಂದ್ರಶೇಖರ್ ಅಂತ ಕನಕಪುರದಿಂದ ಬರ್ತಿದ್ರು. ಅವ್ರಿಗೆ ನಮ್ಮನೇದೇ ಬೇಕು ಬೆಣ್ಣೆ. ಅದು ಆ ರೀತಿ ಚಿನ್ನ ಮಿಂಚಿತ್ತು ಆ ಬೆಣ್ಣೆ. ಅವ್ರು ನನ್ ಕಡೆನೆ ತರ್ಸ್ಕೊಳ್ಳೋರು. ಆದ್ರೂ ಅವತ್ತಿನ ಕಷ್ಟದ ದಿನಗಳು ಅಂದ್ರೆ, ನಾವು ದನ ಕರುಗಳನ್ನ ಮೇಯಿಸ್ಬೋದಂತ ಸಂದರ್ಭ, ನಾವು ಊಟ ಇಲ್ದೇನೆ ಮನೆಗೆ ಹೋಗಿ ಆ ಹುಲ್ಲೆಲ್ಲನ್ನು ಹೊಲಕ್ಕೆ ಹೋಗಿ ಕಿತ್ಕೊಂಡ್ ಬಂದು ಹಾಕಿ, ನಮ್ಗೆ ನಮ್ಮ ತಾಯಿ ಒಂದು ಕಪ್ ಟೀ ಚೆನ್ನಾಗೇ ಇರ್ತಿರ್ಲಿಲ್ಲ. ಆ ಟೀನೇ ನಮ್ಗೆ ಅಮೃತ ಆಗ್ತಿತ್ತು ಆ ತಿಂಡಿ ತಿನ್ನುವರೆಗೂ ಕೂಡ. ಮತ್ತೆ ನಾವು ದನ ಕಟ್ಟಾಕುವಂತಹದ್ದು, ಆ ಕಸ ಹೊಡ್ಸುವಂತಹದ್ದು. ಜೊತೆಗೆ ನಾನು ಹಿತ್ತಲಿನಲ್ಲಿ ನಿಂತ್ಕೊಂಡು ಆ ಬೇಲಿ ಎಲ್ಲ ಕಡ್ದು ಕ್ಲೀನ್ ಮಾಡಕ್ ನಿಂತ್ಕೊಂಡ್ಬಿಟ್ರೆ ನನ್ನ ತಾಯಿ ಬಂದು ನೋಡ್ತಾ ಇರೋರು ನನ್ನ, ಮಗ ಬಾ ತಿಂಡಿ ತಿನ್ಬಾ ಮೊದ್ಲು, ಆಮೇಲೆ ಮಾಡ್ವಿ ಅಂತ. ಈ ರೀತಿ ಇವತ್ತಿನ ಮಕ್ಕಳಿಗೆ ಸಣ್ಣ ಕೆಲಸ ಹೇಳಿದ್ರು ತುಂಬಾ ಕಷ್ಟ. ಮತ್ತೆ ಜೊತೆಗೆ ಮುಂದುವರೆದು ಇವತ್ತು ಸಾಫ್ಟ್ವೇರ್ ಅಂತೆ, ಅದಂತೆ ಇದಂತೆ ಅಂತ ಒಳ್ಳೊಳ್ಳೆ ಜಾಬ್ ಸೇರ್ಕೊಬಿಟ್ಟು 50 ರೂಪಾಯಿ ಬೆಲೆ ಅವ್ರಿಗೆ ಗೊತ್ತಿಲ್ಲ. ನಮ್ಮ ತಾಯಿಗೆ ನಾನ್ 100 ರೂಪಾಯಿ ಕೈ ಕೊಡಕ್ ಹೋದ್ರೆ ತಾಯಿ ಅನ್ನೋರು, ಮಗ ಯಾಕೆ ಕೊಟ್ಟಿಯ 100, ಇಟ್ಕೋ ನೀನ್ 50, ನನ್ಗೆ ಸಂಬಳ ಬತ್ತಾದಕ್ಕ ಇಟ್ಕೋ ಅಕ್ಕ ಅಂತ. ಮತ್ತೆ ಹೆಣ್ಣು ಎಲ್ಲ ತಗೋಬಿಡೋನಲ್ಲ, ಇಷ್ಟೊಂದು ಯಾಕಪ್ಪ ತರ್ಕೋದೆ ಅಂದ್ರೆ, ಅದ್ ಏನ್ ತೋರಿಸ್ತಿತ್ತು ನನ್ಗೆ ಅಂದ್ರೆ, ಅವ್ರು ಏನೆಲ್ಲಾ ಕಷ್ಟಪಟ್ಟಿರ್ಬೇಕು. ಆಸ್ಪತ್ರೆಗಳಿಗೆ ಹೋಗ್ಬೇಕು ಅಂದ್ರೆ ಆ ದುಡ್ಡು ಇರ್ತಿರ್ಲಿಲ್ಲ. ತೊಡೆ ಮೇಲೆ ಮಲಗಿಸ್ಕೊಂಡು ಜ್ವರ ಬಂದ್ಬಿಟ್ರೆ ನರಳುತ್ತಾ ಇದ್ರೆ ಅವ್ರು ಅಳೋರು. ನಾನು ಒಂಥರ, ನಮ್ಮ ತಂದೆ ನನ್ನನ್ನು ಹೆಗ್ಲ ಮೇಲೆ ಕುಂದಿಸ್ಕೊಂಡು ಹೊಲ ಉಳಕ್ ಹೋಗೋರು, ಚೌರಿ ಮೇಲೆ ಕುಂದ್ಸೋರು. ಆ ಬಿಸಿಲಿನ ತಾಪಕ್ಕೆ ನಾನೇ ಮಾತಾಡ್ತಾ ಕುಂತಿರುವೆ. ಅದೇನು ಅಂತಾರೆ, ಒಂದು ಪದ ಬಳಸ್ತಾರೆ,
ನಾವೇ ಮಾತಾಡ್ಕೊಳ್ಳುತ್ತೆ. ಹಾಗಾಗಿ ನನ್ನ ತಂದೆ ಮುಖಾಂತರ ನಾನು ಉಳುವುದನ್ನ, ನನ್ನ ಅಣ್ಣನ ಮುಖಾಂತರ ಉಳುವುದನ್ನ, ಆ ಮೂಲೆಗಳನ್ನ ಅಗಿಯೋದನ್ನ, ಇವತ್ ನಾವೇನು ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಏನ್ ಕೆಲಸಗಳನ್ನ ವೈಜ್ಞಾನಿಕವಾಗಿ ಮಾಡಿಕೊಟ್ಟಿದೀವಲ್ಲ, ಅದನ್ನ ಆ ದಿನಗಳಲ್ಲಿ ನಮ್ಮ ತಂದೆನೆ ಮಾಡಿದ್ದು ನನಗೆ ನೆನಪು. ಅವ್ರು ತಿರುವುಗಾಲುವೆ ಇರ್ಬೋದು, ಆ ಕೊಳ್ಳೆಕ್ಕೆ ಕಲ್ಲು ನೆಡೋದಿರ್ಬೋದು, ಕಟಾಳೆ ನೆಡೋದಿರ್ಬೋದು, ಮರಗಿಡಗಳನ್ನ ನೆಡೋದಿರ್ಬೋದು, ಅವ್ರು ಆ ಕಾಲದಲ್ಲೇ ಮಾಡ್ತಿದ್ರು. ಆ ಕಾಲದಲ್ಲಿ ನಮ್ಮ ತಂದೆ ಮಾಡ್ತಾರೆ. ಓದಿದ್ದು 5ನೇ ಕ್ಲಾಸು, ಅವ್ರು ಲೆಕ್ಕ ಬರೀತಿದ್ರು. ಅವ್ರ ಪ್ರಕಾರ ನಾನು ಲೆಕ್ಕ ಬರೆದಿದ್ರೆ ನಾವು ಇನ್ನೂ ತುಂಬಾ ದುಡ್ಡುಗಳನ್ನು ಉಳಿಸ್ಬೋದಿದ್ದೇನೆ. 5 ಪೈಸೆ 10 ಪೈಸೆಗೆ ಅವ್ರು ಚೌಕಾಸಿ ಮಾಡ್ತಿದ್ದು ನೋಡ್ಬಿಟ್ರೆ ನಿಜವಾಗ್ಲೂ ಕೂಡ ನನಗೆ ತರ ಆಗುದು, ಏನ್ ಇಷ್ಟೋ ಚೌಕಾಸಿ ಮಾಡ್ತಾರಲ್ಲ ಅಂತ. ಅವರು ಆ ಬೆಲೆ ಅಷ್ಟೊಂದು ಒಂದು ಅಂಗಡಿಗೆ ಹೋಗಿ ಈಗ ಮಕ್ಕಳಿಗೆ ಇವತ್ತು ಮಕ್ಕಳಿಗೆ ಒಂದು ಅದೇನೋ ಇದು ಗೊನೆ ಸುರಿತಾದೆ, ಶೀತ ಆಗ್ಬಿಟ್ಟದೆ ಅಂತ ಆದ್ರೆ ಫೋನು ಎಂತೆಂತವೋ ಅವಲ್ಲ. ಫೋನ್ ಮಾಡ್ಬಿಟ್ರೆ ನಾನು ಹೇಳ್ತೀನಿ, ನೋಡಪ್ಪ ದಯವಿಟ್ಟು ಕ್ಷಣಕ್ಕೆ ಸಣ್ಣ ಪುಟ್ಟಕ್ಕೆಲ್ಲ ನೀವು ಬಳಸಬೇಡಿ ಮೆಡಿಕಲ್, ನಿಮ್ಗೆ ಇದು ಬರಲ್ಲ, ರೆಸಿಸ್ಟೆಂಟ್ ಡೆವಲಪ್ ಆಗಲ್ಲ ಅಂತ ಅಂದ್ರೆ ಅವ್ರಿಗೆ ತಕ್ಷಣಕ್ಕೆ ವಾಸಿ ಆಗ್ಬಿಡ್ಬೇಕು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಾವೇನ್ ಇವತ್ತು ಇಲ್ಲಿವರೆಗೂ ನಾವು ಬೆಳೆದ್ ಬಂದಿದೀವಲ್ಲ, ಅವೆಲ್ಲವನ್ನ ಕಷ್ಟ ಸುಖಗಳನ್ನ ಬಿಸಿಲು ಮಳೆನಲ್ಲಿ ಕಷ್ಟಪಟ್ಟು ಬಂದಿದೀವಲ್ಲ, ನಮ್ಗೆ ಟೆನ್ಷನ್ ಇದೆ. ನಮ್ಗೆ ತುಂಬಾ ಇನ್ನೂ ಕೂಡ ಆ ದೇವ್ರ ದಯೆಯಿಂದ 80 ಮೇಲೆ ಬದುಕ್ಬೋದು, 90 ಮೇಲೆ ಬದುಕ್ಬೋದು. ಆದ್ರೆ ಇವತ್ತಿನ ಮಕ್ಳು ಇದಾರಲ್ಲ, ಇವತ್ತಿನ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ, ಇವತ್ತಿನ ನಮ್ಮ ಫುಡ್ ಅಡಲ್ಟ್ರೇಷನ್ ದೃಷ್ಟಿಯಿಂದ ನಾವು ನೋಡೋದೇ ಆದ್ರೆ ಅವರ ಏಜ್ ಲಿಮಿಟ್ ಒಂದ್ 65ರಿಂದ 70 ಅಂತ ಹೇಳ್ಬೋದೇನೋ, ಇಲ್ಲ 65.